ಜ್ಯೋತಿಷ್ಯದ ಪ್ರಪಂಚದಲ್ಲಿ ಸಿಂಹರಾಶಿಯವರನ್ನ ನೋಡಿದ ತಕ್ಷಣ ನಮ್ಗೆಲ್ಲರಿಗೂ ನೆನ್ಪಾಗೋದು ಅವರ ಗಾಂಭೀರ್ಯ, ಕೋಪ, ಆದರ್ಪ. ಸಮಾಜದ ಕಣ್ಣಲ್ಲಿ ಇವರು ಯಾರಿಗೂ ತಲೆಬಾಗದ ಅಪ್ಪಟ ಗಟ್ಟಿಗರು. ಆದರೆ ಈ ಗಟ್ಟಿಮುಟ್ಟಾದ ಕವಚದ ಹಿಂದೆ ಒಂದು ಅಚ್ಚರಿಯ ರಹಸ್ಯ ಅಡಗಿದೆ ಅಂತ ಹೇಳಿದ್ರೆ ನಂಬ್ತೀರಾ? ಹೌದು, ಈ ವಿಶ್ಲೇಷಣೆಯಲ್ಲಿ ಯಾವುದೇ ಪಾಠದ ತರಹ ಅಲ್ಲದೆ ಒಂದು ಅದ್ಭುತವಾದ ಕಥೆಯ ಮೂಲಕ ಸಿಂಹರಾಶಿಯವರ ಅಸಲಿ ಮುಖ, ಅವರ ಕಣ್ಣೀರು ಮತ್ತೆ ಅವರ ನಿಜವಾದ ಶಕ್ತಿಯನ್ನ ಅರ್ಥ ಮಾಡ್ಕೊಳ್ಳೋಣ. ದಟ್ಟವಾದ ಕಾಡಿನ ಮಧ್ಯದಲ್ಲಿ ಭವ್ಯವಾಗಿ ನಿಂತಿರೋ ಒಂದು ಸಿಂಹವನ್ನ ಕಲ್ಪಿಸ್ಕೊಳ್ಳಿ. ಅದರ ಗರ್ಜನೆಗೆ ಇಡೀ ಕಾಡೇ ನಡುಗುತ್ತೆ, ಬೇರೆ ಪ್ರಾಣಿಗಳೆಲ್ಲ ಅದಕ್ಕೆ ತಲೆಬಾಗ್ತವೆ. ಆದ್ರೆ ಅದೇ ಸಿಂಹ ರಾತ್ರಿ ಹೊತ್ತು ಯಾರಿಗೂ ಕಾಣ್ದ ಹಾಗೆ ಒಂದು ಗುಹೆಯಲ್ಲಿ ಒಂಟಿಯಾಗಿ ಕೂತು ತನ್ನ ಹಳೆಯ ಗಾಯಗಳನ್ನ ನೆಕ್ಕೊಳ್ತಿರುತ್ತೆ ಅನ್ನೋ ಸತ್ಯ ಯಾರಿಗೂ ಗೊತ್ತಿರಲ್ಲ. ಸಿಂಹರಾಶಿಯವರ ಜೀವನ ಕೂಡ ಅಕ್ಷರಶಃ ಹೀಗೇ ಇರುತ್ತೆ. ಜಗತ್ತಿನ ಮುಂದೆ ಇವರು ನಗು ನಗುತ್ತಾ ಎಲ್ಲರ ಕಷ್ಟ ತೀರಿಸೋ ನಾಯಕರು. ಆದ್ರೆ ರಾತ್ರಿಯ ಏಕಾಂತದಲ್ಲಿ ತಮ್ಮ ನೋವುಗಳನ್ನ ಯಾರ ಮುಂದೆಯೋ ಹೇಳ್ಕೊಳ್ಳಲಾಗದೆ ಒಳಗೊಳಗೆ ಕುದಿಯುವ ಜೀವಗಳು. ಹೊರಗಿನ ಈ ಗಾಂಭೀರ್ಯ ಕೇವಲ ಒಂದು ಮುಖವಾಡ ಅಷ್ಟೇ. ಸಮಾಜ ಸದಾ ಇವರನ್ನ ಒಬ್ಬ ಸಾಮ್ರಾಟ್ನ ತರಾನೇ ನೋಡುತ್ತೆ. ಅಲುಗಾಡದ ಆತ್ಮವಿಶ್ವಾಸ, ಎದೆಗಾರಿಕೆ, ಪ್ರಭಾವಶಾಲಿ ನಾಯಕತ್ವ ಇವರ ರಕ್ತದಲ್ಲಿರುತ್ತೆ. ಆದ್ರೆ ಇಲ್ಲಿ ನಿಜವಾದ ಸತ್ಯ ಶುರುವಾಗತ್ತೆ. ಆ ಕಠಿಣ ರೂಪದ ಒಳಗಡೆ ಇರೋದು ಸಂಪೂರ್ಣವಾಗಿ ಭಿನ್ನವಾದ ಪ್ರಪಂಚ. ಒಳಗಡೆ ಇವರು ಒಂದು ಪುಟ್ಟ ಮುಗ್ಧ ಮಗುವಿನ ತರ. ಅತ್ಯಂತ ಸೂಕ್ಷ್ಮವಾದ ಮನಸ್ಸು, ಕೇವಲ ಪ್ರೀತಿ ಮತ್ತೆ ಮೆಚ್ಚುಗೆಗಾಗಿ ಹಂಬಲ್ಸೋ ಹೃದಯ, ಸಣ್ಣ ಮಾತಿಗೂ ಸುಲಭವಾಗಿ ಗಾಯಗೊಳ್ಳುವ ಅಂತರಾಳ ಇವರದು. ಇವರು ಹೊರಗೆಷ್ಟೇ ಅಹಂಕಾರಿಯಾಗಿ ಕಂಡ್ರೂ ಇವರನ್ನ ನಿಜವಾಗ್ಲೂ ಅರ್ಥ ಮಾಡ್ಕೊಂಡವರಿಗೆ ಮಾತ್ರ ಆ ಮುಗ್ಧ ಮಗುವಿನ ದರ್ಶನ ಆಗೋಕೆ ಸಾಧ್ಯ. ಭಾಗ 1. ಬ್ರಹ್ಮಾಂಡದ ಕಾರಣ, ಸೂರ್ಯ ಮತ್ತು ಹೃದಯ. ಈ ದ್ವಂದ್ವದ ಹಿಂದಿರೋ ಅಸಲಿ ಕಾರಣ ಏನು ಅಂತ ಈಗ ನೋಡೋಣ. ಈ ದ್ವಂದ್ವದ ಹಿಂದಿರೋ ನಿಜವಾದ ಸತ್ಯ ಹುಡುಕುತ್ತಾ ಹೋದಾಗ ನಮ್ಗೆ ಸಿಗೋದು ಕೇವಲ ಮಾನಸಿಕ ವಿಶ್ಲೇಷಣೆಯಲ್ಲ, ಬದಲಾಗಿ ಬ್ರಹ್ಮಾಂಡದ ಅದ್ಭುತ ನಿಯಮಗಳು. ಸಿಂಹರಾಶಿಯ ಅಧಿಪತಿ ಸೌರಮಂಡಲದ ಕೇಂದ್ರ ಬಿಂದುವಾದ ಸೂರ್ಯದೇವ. ಸೂರ್ಯ ಕೇವಲ ಒಂದು ಗ್ರಹ ಅಲ್ಲ, ಜಗತ್ತಿಗೆ ಬೆಳಕು ನೀಡುವ ಶಕ್ತಿ, ಮತ್ತು ಜ್ಯೋತಿಷ್ಯದಲ್ಲಿ ಇದು ಆತ್ಮದ ಕಾರಕ. ಇದರ ಅರ್ಥ ಏನು ಗೊತ್ತಾ? ಸಿಂಹರಾಶಿಯವರು ಯಾವುದೇ ಕೆಲ್ಸ ಮಾಡ್ಲಿ, ಯಾರನ್ನೇ ಪ್ರೀತಿಸ್ಲಿ, ಅದನ್ನ ಸುಮ್ನೆ ಮೆದುಳಿನಿಂದ ಮಾಡಲ್ಲ, ತಮ್ಮ ಸಂಪೂರ್ಣ ಆತ್ಮವನ್ನೇ ಅದರಲ್ಲಿ ಸುರಿಯುತ್ತಾರೆ. ಈ ಆತ್ಮಬಲವೇ ಅವರಿಗೆ ಆ ಸ್ವಾತಂತ್ರ್ಯ ಕೊಡುತ್ತೆ. ಆದರೆ ಅದೇ ಸಮಯದಲ್ಲಿ ಅವರ ಭಾವನೆಗಳನ್ನ ಅಷ್ಟೇ ತೀವ್ರವಾಗಿ ಮತ್ತು ನೈಜವಾಗಿ ಮಾಡುತ್ತೆ. ಮತ್ತೆ ಇನ್ನೊಂದು ಆಶ್ಚರ್ಯದ ವಿಷಯ ಅಂದ್ರೆ, ಸಿಂಹರಾಶಿಯು ಕಾಲಪುರುಷನ ದೇಹದ 5ನೇ ಮನೆಯನ್ನ ಪ್ರತಿನಿಧಿಸುತ್ತೆ. 5ನೇ ಮನೆ ಅಂದ್ರೆ ಅದು ನಮ್ಮ ಹೃದಯ. ಹಾಗಾಗಿಯೇ ಇವರು ಪ್ರೀತಿಸಿದ್ರೆ ಸಂಪೂರ್ಣವಾಗಿ ಪ್ರೀತಿಸ್ತಾರೆ, ನಂಬಿದ್ರೆ ಕುರುಡಾಗಿ ನಂಬ್ತಾರೆ. ತಮ್ಮ ಶತ್ರುಗಳಿಗೂ ಕಷ್ಟ ಬಂದ್ರೆ ಕರಗಿ ನೀರಾಗುವಷ್ಟು ಉದಾರವಾಗಿರ್ತಾರೆ. ಆದರೆ ಈ ಅತಿಯಾದ ನಂಬಿಕೆ ಮತ್ತೆ ಕೇವಲ ಹೃದಯದಿಂದಲೇ ಎಲ್ಲವನ್ನು ನೋಡುವ ಈ ಗುಣವೇ ಅವ್ರನ್ನ ಇಮೋಷನಲ್ ಆಗಿ ತುಂಬನೇ ವೀಕ್ ಮಾಡಿಬಿಡುತ್ತೆ. ಭಾಗ 2. ನಕ್ಷತ್ರಗಳ ಭಾರ, ಮಖ, ಪೂರ್ವ ಫಲ್ಗುಣಿ ಮತ್ತೆ ಉತ್ತರ ಫಲ್ಗುಣಿ. ಈ 3 ನಕ್ಷತ್ರಗಳ ಪ್ರಭಾವ ಹೇಗಿರುತ್ತೆ ಅಂತ ತಿಳಿಯೋಣ. ನಾವೆಲ್ಲರೂ ಸಿಂಹರಾಶಿಯವರನ್ನ ಒಂದೇ ತಕ್ಕಡಿಯಲ್ಲಿ ಅಳೆದ್ಬಿಡ್ತೀವಿ. ಆದರೆ ಈ ರಾಶಿಯೊಳಗೆ ಬರುವ ಪ್ರತಿಯೊಂದು ನಕ್ಷತ್ರವೂ ತನ್ನದೇ ಆದ ವಿಭಿನ್ನವಾದ ಮಾನಸಿಕ ಹೋರಾಟವನ್ನ ತರುತ್ತೆ. ಮಖ ನಕ್ಷತ್ರದವರು ಹೊರಗೆ ದೊಡ್ಡ ಅಧಿಕಾರದಲ್ಲಿರ್ತಾರೆ, ಆದ್ರೆ ಕೇತುವಿನ ಪ್ರಭಾವದಿಂದ ಒಳಗೆ ಒಂದು ರೀತಿಯ ವಿಚಿತ್ರವಾದ ಒಂಟಿತನ ಅನುಭವಿಸ್ತಾರೆ. ಎಷ್ಟೇ ಯಶಸ್ಸು ಸಿಕ್ಕರೂ ಏನೋ ಕಳೆದುಕೊಂಡ ಭಾವನೆ ಇವ್ರನ್ನ ಕಾಡುತ್ತೆ. ಇನ್ನು ಪೂರ್ವ ಫಲ್ಗುಣಿ ನಕ್ಷತ್ರದವರು ಹೊರಗೆ ನಗುಮುಖದಿಂದ ಎಲ್ಲರನ್ನೂ ರಂಜಿಸ್ತಾರೆ, ಆದರೆ ಶುಕ್ರನ ಪ್ರಭಾವದಿಂದ ಸಂಬಂಧಗಳಲ್ಲಿ ಇವರಿಗೆ ತೀವ್ರವಾದ ಅಸುರಕ್ಷತೆ ಇರುತ್ತೆ. ಯಾರಾದ್ರೂ ದ್ರೋಹ ಮಾಡಬಹುದೇ ಅನ್ನೋ ಭಯ ಸದಾ ಕಾಡುತ್ತೆ. ಕೊನೆಯದಾಗಿ ಉತ್ತರ ಫಲ್ಗುಣಿಯವರು. ಇವರು ಆದರ್ಶ ನಾಯಕರು, ಆದ್ರೆ ಸೂರ್ಯನ ಪ್ರಭಾವದಿಂದ ಬೇರೆಯವರ ಜವಾಬ್ದಾರಿಗಳನ್ನೆಲ್ಲ ತಮ್ಮ ಹೆಗಲ್ಮೇಲೆ ಹೊತ್ತು ಒಳಗೊಳಗೆ ಮಾನಸಿಕವಾಗಿ ತೀವ್ರವಾಗಿ ಬಳ್ಳಿರ್ತಾರೆ. ಈ ರಾಶಿಯವರ ಜೀವನದಲ್ಲಿ ಈ ನಾಯಕತ್ವದ ಕರ್ಮ ಅನ್ನೋದು ಬಹಳ ದೊಡ್ಡ ಪಾತ್ರ ವಹಿಸುತ್ತೆ. ಸಮಾಜ ಇವರನ್ನ ಸದಾಕಾಲ ಬಲಶಾಲಿಯಾಗಿ ನೋಡಕ್ ಮಾತ್ರ ಇಷ್ಟಪಡುತ್ತೆ. ಎಲ್ಲರ ಭಾರವನ್ನ ತಾವೇ ಹೊರಬೇಕು, ಯಾರಿಗೂ ತಮ್ಮ ಕಣ್ಣೀರನ್ನ ತೋರ್ಸ್ಬಾರ್ದು ಅನ್ನೋ ಕಟ್ಟುಪಾಡುಗಳು ಇವರನ್ನ ಮಾನಸಿಕವಾಗಿ ಹೈರಾಣಾಗ್ಸ್ಬಿಡ್ತವೆ. ನಾಯಕನಾದವನು ಅಳಬಾರ್ದು ಅನ್ನೋ ಕಾರಣಕ್ಕಾಗಿ ತಮ್ಮ ನೋವನ್ನೆಲ್ಲ ಅಹಂಕಾರದ ಮುಖವಾಡದ ಹಿಂದೆ ಬಚ್ಚಿಡ್ತಾರೆ. ಆ ಅಹಂಕಾರದ ಹಿಂದೆ ನನ್ನ ಕಷ್ಟ ಯಾರಿಗೂ ಅರ್ಥ ಆಗಲ್ವಾ ಅನ್ನೋ ಒಂದು ಮೌನ ರೋಧನ ಇರುತ್ತೆ. ಆದ್ರೆ ಈ ಕುರುಡು ನಂಬಿಕೆ ಮತ್ತೆ ತ್ಯಾಗಕ್ಕೆ ಪೆಟ್ಟು ಬಿದ್ದಾಗ ಏನಾಗತ್ತೆ ಅನ್ನೋದು ನಿಜಕ್ಕೂ ಭಯಾನಕ. ಭಾಗ 3. ಮಹತ್ವದ ತಿರುವು, ವಿಶ್ವಾಸಘಾತಕತನದ ನೋವು. ಇಲ್ಲಿಂದ ಕಥೆ ಒಂದು ಭೀಕರ ತಿರುವು ಪಡೆದುಕೊಳ್ಳುತ್ತೆ. ಜೀವನ ಹೀಗೆ ಸಾಗುತ್ತಿರುವಾಗ ಇವರ ಪಾಲಿಗೆ ಬರುವ ಅತಿ ದೊಡ್ಡ ಬೆರುಗಾಳಿಯೇ ನಂಬಿಕೆ ದ್ರೋಹ. ನಾವು ಆಗ್ಲೇ ನೋಡಿದ ಹಾಗೆ ಸಿಂಹರಾಶಿಯವರು ಯಾರನ್ನಾದರೂ ನಂಬಿದ್ರೆ ತಮ್ಮ ಉಸಿರನ್ನೇ ಅವರ ಕೈಗಿಡ್ತಾರೆ.
ಅದೇ ಆ ಕುರುಡು ನಂಬಿಕೆಗೆ ಪೆಟ್ಟು ಬಿದ್ದಾಗ ಇವರ ಕೋಪ ನೋಡಿ ಇಡೀ ಜಗತ್ತೇ ಬೆಚ್ಚಿಬಿರುತ್ತೆ. ಯಾರಾದ್ರೂ ದ್ರೋಹ ಮಾಡಿದಾಗ ಇವರೊಳಗಿನ ಸೂರ್ಯ ಪ್ರಳಯ ಕಾಲದ ಬೆಂಕಿಯಂತೆ ಉರಿಯುತ್ತಾನೆ. ಆದ್ರೆ ಸಮಾಜಕ್ಕೆ ತಿಳಿಯದ ಸತ್ಯ ಏನಂದ್ರೆ ಆ ಅತಿಯಾದ ಕೋಪ ಎದುರಾಳಿಯ ಮೇಲಿನ ದ್ವೇಷದಿಂದ ಹುಟ್ಟಿದ್ದಲ್ಲ. ಅದು ಅವರ ಗಾಯಗೊಂಡ ಆತ್ಮಗೌರವದ ಕಿರುಚಾಟ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ವ್ಯಕ್ತಿನೇ ಮೋಸ ಮಾಡಿದನಲ್ಲ ಅನ್ನ ತೀವ್ರವಾದ ಸಂಕಟ ಆ ಕೋಪದ ರೂಪದಲ್ಲಿ ಬ್ಲಾಸ್ಟ್ ಆಗುತ್ತೆ. ದ್ರೋಹಕ್ಕೊಳಗಾದಾಗ ಇವರ ಮನಸ್ಸು ಅತ್ಯಂತ ಕಠಿಣವಾದ 4 ಹಂತಗಳ ಮೂಲಕ ಹಾದುಹೋಗುತ್ತೆ. ಮೊದಲಿಗೆ ಆಘಾತ, ತನಗೆ ಹೀಗಾಗೋಕೆ ಸಾಧ್ಯವೇ ಇಲ್ಲ ಅನ್ನೋ ನಿರಾಕರಣೆ ಶುರುವಾಗುತ್ತೆ. ಆಮೇಲೆ ಜ್ವಾಲಾಮುಖಿಯಂತಹ ಕೋಪ ಭುಗಿಲೇಳುತ್ತೆ. ಎದುರಿರುವ ವ್ಯಕ್ತಿಯನ್ನು ಸುಟ್ಟು ಹಾಕುವಂತಹ ಮಾತುಗಳು ಹೊರಬರ್ತವೆ. ಆದ್ರೆ ಇದರ ನಂತರ ಬರುವುದೇ ಅತ್ಯಂತ ಅಪಾಯಕಾರಿ ಹಂತ. ಅದೇ ಸಂಪೂರ್ಣ ಮೌನ. ಯಾರು ದ್ರೋಹ ಮಾಡಿದ್ದಾರೋ ಅವರೊಡನೆ ಸಂಪೂರ್ಣವಾಗಿ ಸಂಬಂಧ ಕಡಿದುಕೊಂಡು ಕಲ್ಲಾಗ್ಬಿಡ್ತಾರೆ. ಆನಂತರ ಶುರುವಾಗುವುದೇ ಒಂಟಿ ಆತ್ಮಾವಲೋಕನ. ಕತ್ತಲೆಯ ಕೋಣೆಯಲ್ಲಿ ಕೂತು ನನ್ನ ತಪ್ಪೇನಿತ್ತು ಅಂತ ತಮ್ಮನ್ನ ತಾವೇ ಪ್ರಶ್ನಿಸಿಕೊಳ್ಳುವ ಅತ್ಯಂತ ಯಾತನಾಮಯ ಪ್ರಕ್ರಿಯೆಯಿದು. ಈ ಅಗಾಧವಾದ ನೋವಿನಿಂದ ಪಾರಾಗಲು ಇವರು ಮಾಡೋ ಮೊದಲ ಕೆಲಸ ಅಂದ್ರೆ ತಮ್ಮ ಸುತ್ತಲೂ ಒಂದು ಭೇದಿಸಲಾಗದ ಗೋಡೆಯನ್ನ ಕಟ್ಟುಕೊಳ್ಳೋದು. ಇನ್ನು ಮುಂದೆ ಯಾರನ್ನೂ ಸುಲಭವಾಗಿ ನಂಬಬಾರದು ಅಂತ ನಿರ್ಧರಿಸಿ ಒಂದು ಒಂಟಿತನದ ಕೋಟೆಯೊಳಗೆ ಸೇರ್ಬಿಡ್ತಾರೆ. ಈ ಒಂಟಿತನ ಇವರನ್ನ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಹಿಂಡಿ ಹಿಪ್ಪೆ ಮಾಡುತ್ತೆ. ಆದ್ರೆ ಒಂದು ವಿಷಯ ಗೊತ್ತಾ, ಇಲ್ಲಿಯೇ ಪ್ರಕೃತಿಯ ಅತಿದೊಡ್ಡ ರಹಸ್ಯ ಅಡಗಿರೋದು. ಈ ಗಾಢವಾದ ಕತ್ತಲೆಯ ಒಂಟಿತನವೇ ಇವರ ಜೀವನದ ಅತ್ಯಂತ ಅದ್ಭುತವಾದ ಮರುಜನ್ಮಕ್ಕೆ ವೇದಿಕೆ ಆಗುತ್ತೆ ಅನ್ನೋದು ಆ ಕ್ಷಣದಲ್ಲಿ ಯಾರಿಗೂ ತಿಳಿದಿರಲ್ಲ. ಭಾಗ 4 ಮರುಜನ್ಮ, ಅಹಂಕಾರದಿಂದ ಆತ್ಮಜ್ಞಾನದ ಕಡೆಗೆ. ಇದು ಅಸಲಿ ಟ್ರಾನ್ಸ್ಫರ್ಮೇಷನ್ ಸಮಯ. ಜೀವನದ 2ನೇ ಭಾಗದಲ್ಲಿ ಅಥವಾ ಯಾವುದಾದರೂ ಒಂದು ದೊಡ್ಡ ಸೋಲಿನ ನಂತರ ಸಿಂಹರಾಶಿಯವರಲ್ಲಿ ಒಂದು ಮಾಂತ್ರಿಕ ಪರಿವರ್ತನೆ ಶುರುವಾಗುತ್ತೆ. ಯಾವ ಅಹಂಕಾರ ಇವರನ್ನ ಇದುವರೆಗೂ ಕಾಪಾಡ್ತಿತ್ತೋ ಆ ಕವಚ ಒಡೆದು ಬೀಳುತ್ತೆ. ಮೊದಲೆಲ್ಲ ಇವರು ಸದಾ ಇತರರ ಮೆಚ್ಚುಗೆಗಾಗಿ ಹಂಬಲಿಸ್ತಿದ್ರು. ತಮ್ಮನ್ನ ಗೌರವಿಸ್ತಾ ಇಲ್ಲ ಅನ್ನೋ ಇನ್ಸೆಕ್ಯೂರಿಟಿಯಿಂದ ಇತರರ ಮೇಲೆ ಅಧಿಕಾರ ಚಲಾಯಿಸ್ತಾ ಇದ್ರು. ಆದ್ರೆ ಒಮ್ಮೆ ಈ ಆತ್ಮಜ್ಞಾನ ಆದ ಮೇಲೆ ನಿಜವಾದ ಶಕ್ತಿ ಇರೋದು ಅಹಂಕಾರದಲ್ಲಲ್ಲ, ತನ್ನ ಮೇಲಿನ ಹಿಡಿತದಲ್ಲಿ ಅನ್ನೋದು ಇವರಿಗೆ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಇವರು ಯಾರಿಗೂ ತಾವು ಯಾರು ಅಂತ ಸಾಬೀತುಪಡಿಸಲು ಹೋಗಲ್ಲ. ಆಂತರಿಕ ಶಾಂತಿಯನ್ನ ಕಂಡುಕೊಳ್ಳುವ ಇವರು ಬೇರೆಯವರನ್ನ ಕಂಟ್ರೋಲ್ ಮಾಡೋ ಬದಲು ತಮ್ಮ ನಡವಳಿಕೆಯಿಂದಲೇ ಜಗತ್ತಿಗೆ ಸ್ಫೂರ್ತಿಯಾಗೋಕೆ ಶುರು ಮಾಡ್ತಾರೆ. ಕ್ರಮೇಣ ಕಾಡಿನ ರಾಜನಾಗಿದ್ದ ಸಿಂಹವು ದರ್ಪವನ್ನೆಲ್ಲ ಬಿಟ್ಟು ಮಹರ್ಷಿಯ ಸ್ಥಿತಿಗೆ ತಲುಪುತ್ತೆ. ಆದ್ರೆ ಈ ಅದ್ಭುತ ಸ್ಥಿತಿಯನ್ನ ತಲುಪಲು ಆ ಗಾಯಗೊಂಡ ಹೃದಯವನ್ನ ಮೊದಲು ಗುಣಪಡಿಸಿಕೊಳ್ಳೋದು ಬಹಳ ಮುಖ್ಯ. ವೈದಿಕೀಯ ಜ್ಯೋತಿಷ್ಯದ ಪ್ರಕಾರ ಸಿಂಹರಾಶಿಯವರ ಮಾನಸಿಕ ನೋವು ನೇರವಾಗಿ ಅವರ ಹೃದಯ ಮತ್ತೆ ಬೆನ್ನುಮೂಳೆಯ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಇದನ್ನು ಸರಿಪಡಿಸಲು ಸೂರ್ಯನ ಕಿರಣಗಳೊಂದಿಗೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಧ್ಯಾನ ಮಾಡೋದೋ, ಇತರರ ಮೇಲಿನ ದ್ವೇಷ ಬಿಟ್ಟು ಕರುಣೆ ಬೆಳೆಸಿಕೊಳ್ಳೋದು ಅತ್ಯಗತ್ಯ. ನಿಯಮಿತವಾದ ವ್ಯಾಯಾಮ ಮತ್ತೆ ಸಾತ್ವಿಕ ಆಹಾರ ಇವರ ಒಳಗಿನ ಅಗ್ನಿತತ್ವವನ್ನ ಶಾಂತಗೊಳಿಸಿ ಸಮತೋಲನ ತರುತ್ತೆ. ಈ ಶಿಸ್ತು ಇವರ ದೈಹಿಕ ಮತ್ತೆ ಮಾನಸಿಕ ಆರೋಗ್ಯ ಎರಡನ್ನೂ ಮರಳಿ ತಂದುಕೊಡುತ್ತೆ. ಈ ಆಳವಾದ ವಿಶ್ಲೇಷಣೆಯ ಕೊನೆಯಲ್ಲಿ ಉಳಿಯುವ ಅತೀ ದೊಡ್ಡ ಪ್ರಶ್ನೆ ಇದು: ಹೊರಗೆ ವಜ್ರದಂತೆ ಕಠಿಣವಾಗಿ, ಒಳಗೆ ಜೇನುತುಪ್ಪದಂತೆ ಮೃದುವಾಗಿರೋ ಸಿಂಹರಾಶಿಯವರು ತಮ್ಮ ನೋವನ್ನ ಜಗತ್ತಿಗೆ ಮುಚ್ಚಿಡ್ತಲೇ ಬದುಕ್ತಾರಾ? ಅಥವಾ ತಮ್ಮ ಒಳಗಿನ ಈ ಎಮೋಷನಲ್ ಪ್ರಪಂಚವನ್ನ ಧೈರ್ಯವಾಗಿ ಒಪ್ಕೊಂಡು ನೈಜ ಸಾಮ್ರಾಟರಾಗಿ ಹೊರಹೊಮ್ಮುತ್ತಾರಾ? ಯಾಕಂದ್ರೆ ತನ್ನ ನೋವನ್ನ ಒಪ್ಕೊಳ್ಳಬಲ್ಲ ವ್ಯಕ್ತಿನೇ ಜಗತ್ತಿನ ಅತ್ಯಂತ ಧೈರ್ಯವಂತ ವ್ಯಕ್ತಿ. ನಮ್ಮ ಸುತ್ತಮುತ್ತಲಿರುವ ಜನರ ಅಥವಾ ಸ್ವಂತ ಅನುಭವಗಳನ್ನ ಕಮೆಂಟ್ಗಳಲ್ಲಿ ಹಂಚಿಕೊಂಡ್ರೆ ಆ ಕಥೆಗಳು ಇನ್ನಷ್ಟು ಜನರಿಗೆ ಖಂಡಿತ ಸ್ಫೂರ್ತಿಯಾಗಬಹುದು. ಈ ಎಕ್ಸ್ಪ್ಲೇನರ್ ಇಷ್ಟವಾಗಿದ್ರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯದಿರಿ.